ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಸು ನೀವು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ನಿಮ್ಗೆ ಗೊತ್ತಿರುವಾಗೆ ನಿಮಗೆ ಪ್ರೊವಿಷನಲ್ ರಿಸಲ್ಟ್ ಚೆಕ್ ಮಾಡ್ಕೊಂಡಿರ್ತೀವಿ. ಇವಾಗ ಏನಪ್ಪ ಅಂತಂದರೆ ಫೈನಲ್ ರೌಂಡ್ ಅಂದರೆ ಸೆಕೆಂಡ್ ರೌಂಡ್ದು ಫೈನಲ್ ರಿಸಲ್ಟ್ಗೆ ವೇಟ್ ಮಾಡ್ತಿದ್ದೀರಾ. ನಿಮ್ಗೆ ಗೊತ್ತಿರುವಾಗೆ ಪ್ರೊವಿಷನಲ್ ರಿಸಲ್ಟಲ್ಲಿ ಎಷ್ಟು ಹುಡುಗರು ಸೀಟ್ ತೊಗೊಂಡಿದ್ರೆ ಆಲ್ಮೋಸ್ಟ್ ರಿಯಲ್ ಅಲಾಟ್ಮೆಂಟಲ್ಲಿ ಕೂಡ ಅದೇ ಬರುತ್ತೆ ಅಂತಂದು ಗೊತ್ತಿದೆ. ಬಟ್ ಅದಕ್ಕಿಂತ ಮುಂಚೆ ನೀವು ಎಲ್ಲ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ ಎರಡು ಕೆಲಸ ಮಾಡಬೇಕು. ಏನಪ್ಪ ಅಂತಂದರೆ ಫಸ್ಟ್ಗೆ ಅರ್ಜೆನ್ಸಿ ಇರೋದು ನೀಟ್ ಸ್ಟೂಡೆಂಟ್ಸ್, ಅವ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ಇವಾಗ ನಿಮ್ಗೆ ಗೊತ್ತಿರುವಾಗ ಈಗ 2 ಗಂಟೆ ಆಯ್ತು, ಈಗ ಬಿಟ್ಟು 2 ಗಂಟೆ ಮೇಲೇನೆ ಆಯಿತು MCC ಕೌನ್ಸಿಲಿಂಗ್. ಓಕೆ, ನೀಟ್ ನಮ್ಮ ಕರ್ನಾಟಕದಲ್ಲಿ ಸ್ಟೂಡೆಂಟ್ಸು ನೀಟ್ ಪಾರ್ಟಿಸಿಪೇಟ್ ಮಾಡಿ, ಅದೇ ರೀತಿಯಾಗಿ ಆ್ಯಸ್ ಯೂಶುವಲ್ ಆಲ್ ಇಂಡಿಯಾ ಕೋಟಾದಲ್ಲಿ MCC ಪಾರ್ಟಿಸಿಪೇಟ್ ಮಾಡೋರಿಗೆ ನಿಮ್ಮ MCCಯಲ್ಲೂ ಕೂಡ ಸೀಟ್ ಸಿಕ್ಕಿರುತ್ತೆ. ನಿಮಗೆ MCCಯಲ್ಲಿ ಸೀಟ್ ಸಿಕ್ಕೋರು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಗೆ ಗೊತ್ತಿರುವಾಗೆ ನಾನು ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮಗೆ ಅದು ನಿಮಗೆ ಬಿಟ್ಟಿದ್ದು ಬೆಟ್ರ್ ಏನಪ್ಪ ಅಂತಂದರೆ, ಇನ್ ಕೇಸ್ ನೀವು MCCಯಲ್ಲಿ ಪಾರ್ಟಿಸಿಪೇಟ್ ಅಲ್ಲೂ ಕೂಡ ಸೀಟ್ಸ್ ಅಲಾಟ್ಮೆಂಟ್ ಆಗಿ ಆ್ಯಂಡ್ ನೀಟಲ್ಲೂ ಕೂಡ ಇಲ್ಲೂ ಕೂಡ ಅಲಾಟ್ಮೆಂಟ್ ಆಗಿತ್ತಂದರೆ ರಿಕ್ವೆಸ್ಟ್ ಆ್ಯಂಡ್ ನೀವು ಅದು ನಿಮಗೆ ಬಿಟ್ಟಿದ್ದು ಆದಷ್ಟು ಅಲ್ಲಿ ಹೋಗ್ಬಿಟ್ಟು ಸೀಟ್ ತೊಗೊಂಡು ಅಡ್ಮಿಷನ್ ಮಾಡಿಸ್ಕೋರಿ. ಏನಂತಂದರೆ ನಮ್ಮ ಕರ್ನಾಟಕದಲ್ಲಿರುವಂಥ ಸ್ಟೂಡೆಂಟ್ಸು ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಯಾರೆಲ್ಲ ಈಗ ಪಾಪ ಅದು ಸೀಟ್ ಸಿಗದಿದ್ದವರು ಕೂಡ ಸೀಟ್ ಸಿಗುತ್ತೆ. ಸೊ ಹಂಗಾಗಿಬಿಟ್ಟು ಪೇರೆಂಟ್ಸ್ ಕೂಡ ಸ್ವಲ್ಪ ಸಮಾಧಾನ ಆಗ್ಬೇಕಂತಂದರೆ ಸಾಧ್ಯವಾದಷ್ಟು MCCಯಲ್ಲಿ ಸೀಟ್ ತೊಗೊಂಡು ಅಡ್ಮಿಷನ್ ಮಾಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈಗಾಗಲೇ ಸೀಟ್ ಅಲಾಟ್ಮೆಂಟ್ ಆಗಿದೆ, ಅಡ್ಮಿಷನ್ ಮಾಡಿಸ್ಕೊಳ್ಳೋದು ಒಂದೇ ಉಳಿದಿರೋದು. ಬಟ್ ನೀವು ಕೆಲವೊಂದಿಷ್ಟು ಪ್ರೊಸೀಜರ್ ಫಾಲೋ ಮಾಡಬೇಕು. ಇನ್ ಕೇಸ್ ಅಲ್ಲಿ MCCಯಲ್ಲಿ ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೊಂತೀರಿ ಅಂತಂದರೆ ನಿಮ್ಗೆ ಗೊತ್ತಿರುವಾಗ ನಾಳೆ 11 ಗಂಟೆವರೆಗೂ ಕೂಡ ಟೈಮ್ ಅದ. ಏನಪ್ಪ ಅಂತಂದರೆ ಈಗ ನೀಟಲ್ಲೂ ಕೂಡ ಸೀಟ್ ಸಿಕ್ಕು, MCCಯಲ್ಲೂ ಕೂಡ ಸೀಟ್ ಸಿಕ್ಕವ್ರಿಗೆ ನೀಟಲ್ಲಿ ಸಿಕ್ಕಿರುವಂಥ ಸೀಟ್ನ ಕ್ಯಾನ್ಸಲೇಷನ್ ಮಾಡ್ಕೋಬೇಕು. ಹಂಗಾಗ್ಬಿಟ್ಟು ನೀವು ನಾಳೆ ಬೆಳಗ್ಗೆ 11 ಗಂಟೆವರೆಗೂ ಇವತ್ತೇ ನೈಟ್ ಹತ್ಬಿಟ್ಟು ಯಾರೆಲ್ಲ ದೂರ ಇರ್ತೀವಿ ನೋಡಿ ಅವ್ರಿಗೆ ಹೇಳ್ತಿದ್ದೀನಿ, ಖುದ್ದಾಗಿ ಬೆಂಗಳೂರಿಗೆ ಹೋಗ್ಬಿಟ್ಟು ಮಲ್ಲೇಶ್ವರಂ ಮೀಟಿಂಗ್ ಕ್ರಾಸಲ್ಲಿ KA ಸೆಂಟರ್ ಅಲ್ಲಿ ಹೋಗ್ಬಿಟ್ಟು 10,000 ರೂಪಾಯಿ ದಂಡ ಕಟ್ಟೋದಿದೆ. ಯಾರೆಲ್ಲ ನೀಟಲ್ಲಿ ನಮ್ಮ ಕನ್ನಡದಲ್ಲಿ ಯಾರೆಲ್ಲ ಸೀಟ್ ಸಿಕ್ಕಿದೆ ಅವರು ಕ್ಯಾನ್ಸಲೇಷನ್ ಮಾಡಿಕೊಂಡು ನಿಮ್ಮ ಇವತ್ತು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ನಾಳೆ ಕ್ಯಾನ್ಸಲೇಷನ್ ಮಾಡಿಕೊಂಡು ಬನ್ನಿ. ಆರಾಮ್ಸೆ MCCಯಲ್ಲಿ ಯಾರೆಲ್ಲ ಸೀಟ್ ತೊಗೊಂತಾರೆ ಅಡ್ಮಿಷನ್ ಮಾಡಿಸ್ಕೊರಿ. ಇವಾಗ ಅದರಿಂದ ಏನಪ್ಪ ಆಗುತ್ತೆ ಅಂತಂದರೆ ನಮ್ಮ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಯಾಕಂದರೆ ಒಂದು 15% ಸ್ಟೂಡೆಂಟ್ಸ್ ಆ ಕಡೆ ಶಿಫ್ಟ್ ಆದಾಗ ಆಟೋಮೆಟಿಕ್ ನಮ್ಮ ಸ್ಟೂಡೆಂಟ್ಸ್ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ಮೇನ್ ಪಾಯಿಂಟ್ ಬರೋದು ಯಾಕಂದರೆ ಈ ವಿಡಿಯೋ ತಮ್ನೇಲ್ ಮಾಡಿ ಕ್ಲಿಕ್ ಮಾಡ್ಕೊಂಡು ಬಂದಿರ್ತಾರೆ ಏನಂತಂದರೆ ರಿಸಲ್ಟ್ ಬಗ್ಗೆ. ಓಕೆ, ರಿಸಲ್ಟ್ ಅನ್ನೋದು ನಾಳೆ ಫಿಕ್ಸ್ ಬರುತ್ತೆ ಅಂತಂದು. ಓಕೆ, ನಾಳೆ 11 ಗಂಟೆಗೆ ಎಲ್ಲನೂ ಕೂಡ ಕ್ಲೋಸ್ ಆಗುತ್ತೆ ಅನ್ನೋದಂತಂದರೆ ಈಗ MCCದು ನೀಟ್ದು ಏನೇನೆಲ್ಲ ಕತೆ ಇದೆ ನೋಡಿರಿ, ಎಲ್ಲನೂ ಮುಗಿದ್ರೆ 11 ಗಂಟೆ ಆದ ನಂತರ ಸ್ವಲ್ಪ ಸಾಫ್ಟ್ವೇರ್ ಒಳ್ಳೆ ರೀರನ್ ಮಾಡ್ತಾರೆ. ನಾನು ಕೇಳಿದ್ರ ಪ್ರಕಾರ ಅಂತಂದರೆ ಸ್ವಲ್ಪ ಹುಡುಗರು ಸ್ಟೂಡೆಂಟ್ಸ್ ಕೂಡ ಕಾಲ್ ಮಾಡಿದ ಪ್ರಕಾರ ನಾಳೆ ಈವ್ನಿಂಗ್ ಅಥವಾ ನೈಟ್ ಅಂತಂದ್ರೆ 6 ಗಂಟೆ ನಂತರ ಬಿಡ್ತೀನಿ ಅಂತ ಏನು ಹೇಳ್ತಿದ್ರೆ. ಸೊ ಹಂಗಾಗಿಬಿಟ್ಟು ಸಾಧ್ಯ ಆದಷ್ಟು 6 ಗಂಟೆ ನಂತರ ಏನಪ್ಪ ಅಂದರೆ ನಾಳೆ ಒಂದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನ್ನೋದು ಅನೌನ್ಸ್ ಆಗುತ್ತೆ. ಓಕೆ, ಇಷ್ಟೇ ಇರೋದು, ಮತ್ತೇನಿಲ್ಲ. ಸೊ ಇವಾಗ ನಾನು ನಿಮ್ಗೆ ಹೇಳೋಕೆ ಬರ್ತಿರೋದು, ಅವಸರ ಮಾಡಬೇಡಿ. ಈಗ ರಿಸಲ್ಟ್ ಬಿಟ್ಟ ತಕ್ಷಣ ಏನು ಮಾಡ್ತಾರೆ ಅಂತಂದು ಇಮಿಡಿಯೇಟಾಗಿ ಒಂದು ಶೆಡ್ಯೂಲ್ ಬಿಟ್ಬಿಡ್ತಾರೆ, ಯಾವ ರೀತಿ ಅಡ್ಮಿಷನ್ ಮಾಡಿಸ್ಕೊಳ್ಳೋ ಒಂದು ಪ್ರೊಸೆಸ್ ಬಿಟ್ಬಿಡ್ತಾರೆ. ಬಟ್ ಚಾಯ್ಸ್ ಎಂಟ್ರಿ ಬಿಟ್ಟ ತಕ್ಷಣ ಸಡನ್ನಾಗಿ ಅವಾಗಲೇ ಚಾಯ್ಸ್ ಎಂಟ್ರಿ ಮಾಡಿಬಿಡ್ರಿ, ಟೈಮ್ ಇರುತ್ತೆ. ಯಾಕಂದ್ರೆ ಫಸ್ಟ್ ರೌಂಡಲ್ಕಂತೂ ಚಾಯ್ಸ್ ಎಂಟ್ರಿ, ಸೆಕೆಂಡ್ ರೌಂಡ್ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಚಾಯ್ಸ್ 2 ಚಾಯ್ಸ್ 3 ಡಿಫ್ರೆಂಟ್ ಅದ. ನಿಮ್ಗೆ ಗೊತ್ತಿರುವಾಗೆ ಚಾಯ್ಸ್ 2 ಕೊಟ್ಟು ಹೋಲ್ಡ್ ಇಟ್ಟು ಒಂದು ಹೋಗ್ತಾರೆ, ಬಟ್ ದುಡ್ಡು ಪೇ ಮಾಡಬೇಕು. ಬಟ್ ಚಾಯ್ಸ್ 3 ಕೊಟ್ಟೋರ್ಗಿಂತ ದುಡ್ಡು ಪೇ ಮಾಡೋಂಗಿರಲ್ಲ. ಬಟ್ ಚಾಯ್ಸ್ 3 ಕೊಟ್ಟರೆ ಎಷ್ಟು ಡೇಂಜರ್ ಅಂತ ನಿಮ್ಗೆ ಗೊತ್ತಿರಬೇಕು. ಯಾಕಂದರೆ 3rd ರೌಂಡಲ್ಲಿ ಸೀಟ್ ಸಿಗಲ್ಲ KCT ಸ್ಟೂಡೆಂಟ್ಸ್ಗೆ. ಓಕೆ, ನೀಟ್ ಸ್ಟೂಡೆಂಟ್ಸ್ಗಂತೂ ಏನೂ ಕೂಡ ಚಾಯ್ಸ್ ಎಂಟ್ರಿ ಇರಲ್ಲ, ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ಕೊಳ್ಳೋದಿರ್ತದೆ, ಡೈರೆಕ್ಟ್ ಮಾಪಪ್ ರೌಂಡಿಗೆ ಹೋಗ್ತಾರೆ. ಓಕೆ, ಇದನ್ನ ಮಾತಾಡೋಕೆ ಬರ್ತಿರೋದು. ಇವಾಗ ಹೋಗಿ ಬೇಗ ಮಾಡೋದು ಯಾರಪ್ಪ ಅಂದರೆ ಕೆಲಸ ಇರೋದು ನೀಟ್ ಸ್ಟೂಡೆಂಟ್ಸ್. ಓಕೆ, ನಾನು ಪದೇ ಹೇಳ್ತೇನೆ ಅಂತಂದರೆ ಎಷ್ಟೋ ಸ್ಟೂಡೆಂಟ್ಸ್ಗೆ ಇನ್ನೂ ಕೂಡ ಗೊತ್ತಾಗ್ತಿರಲ್ಲ. ಸೊ ಹಂಗಾಗಿಬಿಟ್ಟು ನಾಳೆ 11 ಗಂಟೆ ಒಳಗೆ ಹೋಗ್ಬಿಟ್ಟು ನಿಮ್ಮ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡು MCCಲಿ ತೊಗೋರಿ, ಸೀಟ್ ಅಡ್ಮಿಷನ್ ಮಾಡಿಸ್ಕೊರಿ. ಓಕೆ, ಇದೊಂದು ಬೆಟರ್ ವೇ. KE ಕಡೆಯಿಂದ ಹೋಗ್ತಿರೋದು ಈ ವರ್ಷ. ಅಂದರೆ 3 ಕೂಡ ಕಂಬೈನ್ ಮಾಡ್ಕೊಂಡು ಯಾವ ರೀತಿ ಸ್ಮೂತ್ ಅದು ಹೋಗ್ತಾ ಇದೆಯೋ. ಓಕೆ, MCC ಕೂಡ ಸ್ಪೀಡ್ ಹೋಗ್ತಿದೆ ಅಂತಂದರೆ KEದವರು ಕೂಡ ಸ್ಪೀಡಾಗಿ ಹೋಗ್ತಾರೆ. ಇನ್ಮ್ಯಾಕೆ ಎಲ್ಲನೂ ಕೂಡ ಅಡ್ಮಿಷನ್ ಆಗುತ್ತೆ. ಇವಾಗ ನಾಳೆ ಒಂದು ಶೆಡ್ಯೂಲ್ ಬಿಡ್ತಾರೆ. ಓಕೆ, ಈವ್ನಿಂಗ್ ಯಾವ ರೀತಿ ಅಡ್ಮಿಷನ್, ಮೊದಲು ನೀವು ಚಾಲನ್ ಡೌನ್ ಮಾಡ್ಕೊಳ್ಳೋಕ್ಕೆ, ಮೊದಲು ಚಾಯ್ಸ್ ಎಂಟ್ರಿ ಫಸ್ಟ್ ಅದಾದ ತಕ್ಷಣ ಚಾಲನ್ ಡೌನ್ ಮಾಡ್ಕೊಳ್ಳೋಕ್ಕೆ, ಅದನ್ನ ಈಗ ಯಾವಾಗ ಹೋಗಿ ಬ್ಯಾಂಕಿಗೆ ಕಟ್ಟಬೇಕು, ಬ್ಯಾಂಕಿಗೆ ಕಟ್ಟಾದ ತಕ್ಷಣ ಅಡ್ಮಿಷನ್ ಆರ್ಡ್ರ್ ಯಾವಾಗ ಡೌನ್ ಮಾಡ್ಕೋಬೇಕು, ಅದನ್ನೆಲ್ಲನೂ ಕೂಡ ತೊಗೊಂಡು ಅಡ್ಮಿಷನ್ ಯಾವಾಗ ಹೋಗ್ಬೇಕು, ಯಾವ ಡೇಟಿಗೆ ಹೋಗಬೇಕು, ಎಲ್ಲನೂ ಕೂಡ ಒಂದು ಶೆಡ್ಯೂಲ್ ಅನ್ನೋದು ಬಿಡ್ತಾರೆ KE ಕಡೆಯಿಂದ. ಅದು ನಾಳೆ ಬಿಡ್ತಾರೆ ಆಲ್ಮೋಸ್ಟ್. ಓಕೆ, ನಾಳೆ ರಿಸಲ್ಟ್ ಬರೋ ಸಾಧ್ಯತೆ ಜಾಸ್ತಿ ಅದ. ಓಕೆ, ಆ್ಯಂಡ್ ಇನ್ನೊಂದು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಏನಪ್ಪ ಅಂತಂದರೆ ಈಗ ಎಡಿಟ್ ಮಾಡೋಕ್ಕೆ ಬರ್ತಾ ಅಂತ ಪ್ರೊವಿಷನಲ್ ರಿಸಲ್ಟ್ ಬಿಟ್ಟಿದಾರಲ್ಲ, ಈಗ ಎಡಿಟ್ ಮಾಡೋಕ್ಕೆ ಬರ್ತಾ ಅಂತ ಕೇಳಿದ್ರಿ. ಈಗ ಫಸ್ಟ್ ರೌಂಡ್ಗಿಂತಲೂ ಮಾರ್ಕ್ ಅಲಾಟ್ಮೆಂಟ್ ಅದು ಬಿಟ್ಟರು, ಮಾರ್ಕ್ ಅಲಾಟ್ಮೆಂಟ್ ಆದ ತಕ್ಷಣ ಎಡಿಟ್ ಮಾಡೋಕ್ಕೆ ಟೈಮ್ ಕೊಟ್ಟರು. ಬಟ್ ಅದೇ ರೀತಿ ಈಗ ಏನಾದರೂ ಬರ್ತಂದು ಸಾಧ್ಯ ಆದರೂ ಬರಲ್ಲ. ಓಕೆ, ಯಾಕಂತಂದರೆ ಅದು ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಕೊಟ್ಟಿರೋದ ರೀಸನ್ ಅದಕ್ಕೆ. ಇದು ಮಾರ್ಕ್ ಅಲಾಟ್ಮೆಂಟ್ ಅಲ್ಲ, ಇದು ಪ್ರೊವಿಷನಲ್ ರಿಸಲ್ಟ್ ಅಂತ ಬಿಟ್ಟಿದ್ದಾರೆ. ಓಕೆ, ಪ್ರೊವಿಷನಲ್ ರಿಸಲ್ಟ್ ಬಿಟ್ಟರೆ ಉದ್ದೇಶ ನಿಮ್ಮ ಕೇಸ್ ಏನಾದರೂ ತಪ್ಪಾಗಿತ್ತಂದರೆ KEದವರಿಗೆ ಮೇಲ್ ಮಾಡೋ ಮುಖಾಂತರ ತಿಳಿಸೋಕಂತ ಹೇಳಿದ್ರು. ಅದು ಇವತ್ತು ಬೆಳಗ್ಗೆ 10 ಗಂಟೆವರೆಗೂ ಕೂಡ ಇತ್ತು, ಅದೆಲ್ಲನೂ ಕೂಡ ಕ್ಲೋಸ್ ಆಗಿದೆ. ಇನ್ ಕೇಸ್ ಏನಾದರೂ ತಪ್ಪಾಗಿದ್ದರೆ KEದವರು ಎಲ್ಲನೂ ಕೂಡ ತಿದ್ದುಕೊಂಡು ನಾಳೆ ಒಂದು ಫೈನಲ್ ರಿಸಲ್ಟ್ ಅನ್ನೋದು ಅನೌನ್ಸ್ ಮಾಡ್ತಾರೆ. ಸರಿನಾ? ಇದಿಷ್ಟು ಇನ್ಫಾರ್ಮೇಷನ್. ಏನಾದರೂ KEದವರು ಏನಾದರೂ ಅಪ್ಡೇಟ್ ಮಾಡಿದ್ರೆ ಸದ್ಯಕ್ಕೆ ಅಂದರೆ KEದಲ್ಲಿ ಇದ್ದೀನಿ, ಯಾವುದೇ ರೀತಿ ಅಪ್ಡೇಟ್ ಅಂತ ಬಂದಿಲ್ಲ. ಅದೇ ಕಟ್ ಆಫ್ ಬಗ್ಗೆನೇ ಸ್ವಲ್ಪ ಬಿಟ್ಟಿದ್ದಾರೆ, ಅದನ್ನ ಒಂದು ಟೈಮ್ ಕಟ್ ಆಫ್ ನೋಡ್ಕೋಬೋದು. ಕಟ್ ಆಫ್ ನೋಡ್ಕೊಂಡ್ರೆ ಇವಾಗಂದ್ರೆ ಏನು ಮಾಡೋಕ್ಕೆ ಬರೋಲ್ಲ, ಆಗಲೇ ಅಂದರೆ ಮೇಲ್ ಮಾಡೋದು ಕೂಡ ಟೈಮ್ ಮುಗಿದಿದೆ. ಇನ್ ಕೇಸ್ ಏನಾದರೂ ಅದಾಗಿ ಕೂಡ ನಿಮ್ಗೆ ಏನಾದರೂ ತಪ್ಪಾಗಿದ್ರೆ ಎಲ್ಲನೂ ಕೂಡ ಅಂದರೆ ನಮ್ಗೆ ಟೈಮ್ ಗೊತ್ತಾಗಲಿಲ್ಲ, 10 ಗಂಟೆ ಒಳಗೆ ಇಮೇಲ್ ಮಾಡೋದು ಗೊತ್ತಾಗಲಿಲ್ಲ ಅಂತಂದರೆ, ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ಹೇಳ್ತಿದ್ದಾರೆ ನಾನು ಕಾಲೇಜಸ್ಸೇ ಆ್ಯಡ್ ಮಾಡಿಲ್ಲ, ಆದರೂ ಕೂಡ ನಂಗೆ ಆ ಕಾಲೇಜ್ ಅಲಾಟ್ ಆಗಿದೆ ಅಂತ ಕೇಳಿದ್ರೆ, ಇಂಥ ಒಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದ್ರೆ ನಾಳೆ ಒಂದು ಫೈನಲ್ ರಿಸಲ್ಟ್ ಬರ್ತದೆ, ಅಲ್ಲಿ ವೇಟ್ ಮಾಡಿರಿ. ಆ ಫೈನಲ್ ರಿಸಲ್ಟಲ್ಲೂ ಕೂಡ ಅದೇ ರೀತಿ ಏನಾದರೂ ಆಗಿದ್ದರೆ ನಾಳೆ ಖುದ್ದಾಗಿಬಿಟ್ಟು ಬೆಂಗಳೂರಿಗೆ ಹೋಗ್ಬಿಟ್ಟು KEದ ವಿಸಿಟ್ ಕೊಡ್ರಿ, ವಿತ್ ಪ್ರೂಫ್ ತೊಗೊಂಡು ಹೋಗ್ರಿ. ಸುಮ್ಕೆ ತೊಗೊಂಡು ಹೋಗ್ಬಿಟ್ಟು ಆ ಥರ ಮಾಡಿದರೆ ವೇಸ್ಟ್ ಆಗುತ್ತೆ. ಓಕೆ,
ಸರಿ, ಇದಿಷ್ಟು ಸದ್ಯಕ್ಕಿರುವಂಥದ್ದು ಅಪ್ಡೇಟು. ನೋಡೋಣ, ನಾ ಏನಾದರೂ ಕಡೆಯಿಂದ ಬಿಟ್ಟರೆ ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನಮ್ಮ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮಲ್ಲಿರಿ. ಏನಾದರೂ ಬಂದಾಗ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.